ನನ್ನ ಹಸ್ಬೆಂಡ್ ಹತ್ರ ಬೈಸ್ಕೊಂಡೆಲ್ಲ ರೆಡಿಯಾಗಿ ಆಯ್ತು. ಇನ್ನೂ ಹೊರಟಾಗಿಲ್ಲ. ಮಗಳು ನೋಡಿ ಇನ್ನೂ ಎದ್ದಿಲ್ಲ, ಇನ್ನೂ ಮಲ್ಕೊಂಡೇ ಇದ್ದಾಳೆ. ಒಂದು ಫಂಕ್ಷನ್ ಹೋಗ್ಬೇಕು ಅಂತ ಅಂದೆ ಅಲ್ವಾ, ಅದು ನನ್ನ ಹಸ್ಬೆಂಡ್ ಫ್ರೆಂಡ್ ನ ಫಂಕ್ಷನ್. ಅವ್ರು ತಿಂಡಿ ಹಾಕೊಟ್ಟಿದ್ದೀನಿ, ಹೆಸರುಗಳಂತ ತಿಂತಿಲ್ಲ, ಹಿಂಗ್ ನೋಡ್ತಿದ್ದಾಳೆ ನೋಡಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎದ್ದಿದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂತಾ ಇದ್ದೀನಿ. ಇವತ್ತಂತೂ ಫುಲ್ ಬಿಸಿ ಡೇನೇ ಇದೆ. ನನ್ನ ಮಗಳು ನೋಡಿ ಇನ್ನೂ ಎದ್ದಿಲ್ಲ, ಇನ್ನೂ ಮಲ್ಕೊಂಡೇ ಇದ್ದಾಳೆ. ಫ್ರೆಶ್ ಅಪ್ ಎಲ್ಲ ಆಗಿ ಆಯ್ತು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಈಸಿ ಅಂಡ್ ಹೆಲ್ದಿ ಬ್ರೇಕ್ಫಾಸ್ಟ್. ನಿನ್ನೆ ನೈಟ್ ಹೆಸರು ಕಾಳು ನೆನ್ಸಿಟ್ಟಿದ್ದೆ. ಇವತ್ತು ನಮಗೆ ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳು. ಈ ಬಿಸಿಲಿಗೆ ದೇಹಕ್ಕೂ ತಂಪು, ಹಾಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಆಮೇಲೆ ಬೇಗನೆ ಇದನ್ನ ಮಾಡ್ಕೋಬಹುದು. ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಮಾಡ್ಕೊಳ್ಳೋದಂತೂ ತುಂಬಾನೇ ಈಸಿ. ಆಮೇಲೆ ಇವತ್ತೆಲ್ಲೋ ಹೋಗೋದಿದೆ, ಅದಕ್ಕೆ ನೀರ್ ಬಿಸಿಗೆ ಇಟ್ಕೊಂತೀನಿ. ಇದನ್ನ ಬಾಟಲ್ಗೆ ಹಾಕಿ ಇಟ್ಕೋಬೇಕು ಮಗಳಿಗೆ. ಆಮೇಲೆ ಈ ಕುಕ್ಕರ್ಗೆ, ಆಮೇಲೆ ಈ ತಿಂಡಿ ಮಾಡ್ಕೊಳ್ಳೋದಕ್ಕೆ ಹೆಸರು ಕಾಳು, ಈರುಳ್ಳಿ, ಹಸಿಮೆಣಸಿನಕಾಯಿನ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕೊಂಡು ಬೇಯಿಸ್ಕೊಂಡ್ರೆ ಆಯ್ತು. ಆಮೇಲೆ ಅದ್ ರೆಡಿ ಆಗೋಷ್ಟೊತ್ತಿಗೆ ಇಲ್ಲಿ ಬೆಡ್ ಶೀಟ್ನೆಲ್ಲ ತೆಗ್ದಿಟ್ಟಿದ್ದೀನಿ. ಇದನ್ನೆಲ್ಲ ಇವಾಗ ವಾಶ್ ಮಾಡ್ಕೋಬೇಕು. ಹಾಗೆ ಅದನ್ನು ವಾಶ್ ಮಾಡ್ಕೊಂಡು ನಂದು ಸ್ನಾನ ಎಲ್ಲ ಮಾಡಿ ಆಯ್ತು. ಇನ್ನು ತಿಂಡಿ ತಿಂದು ಮಗಳನ್ನ ರೆಡಿ ಮಾಡ್ಬೇಕು. ಆಮೇಲೆ ನಾನು ರೆಡಿ ಆಗಿ ಇವಳು ತಿಂಡಿ ಹಾಕೊಟ್ಟಿದ್ದೀನಿ. ಹೆಸರುಗಳಂತ ತಿಂತಿಲ್ಲ, ಹಿಂಗ್ ನೋಡ್ತಿದ್ದಾಳೆ ನೋಡಿ. ಕೈಪೆಂಡಿಗೆ ಎಲ್ಲ ಆಟ ಸಾಮಾನ ಎಲ್ಲ ಚದ್ರ ಬಿಟ್ಟಿಟ್ಟಿದ್ದಾಳೆ. ತಿನ್ನು ಅಂತಂದ್ರೆ ಅದು ಕಹಿ ಇದೆ ಅಂತ ಅವಳಿಗೆ ಬೇಡವಂತೆ. ಹಾಗಾಗಿ ಸ್ವಲ್ಪನಾದ್ರೂ ತಿನ್ಲಿ ಅಂತ ಅದೇ ತಿನ್ನಿಸ್ತಿದ್ದಾರೆ. ನಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ಆಯ್ತು. ಇಲ್ಲಿ ನೋಡಿ ನೀರ್ ಬಿಸಿಗಿಟ್ಟಿದೀವಿ. ಇದು ಮಗಳಿಗೆ ಅಂದ್ರೆ ಸ್ನಾನ ಮಾಡ್ಸೋದಿಕ್ಕೆ. ಅವಳಿಗೆ ನಾವು ಗೀಸರ್ ನೀರ್ ಯೂಸ್ ಮಾಡಲ್ಲ. ಆಮೇಲೆ ಇನ್ನೊಂದ್ ಸೈಡ್ ನಾನು ಟೀಗೆ ಇಟ್ಕೊಂಡೆ. ನೋಡಿ ನಮ್ದು ಹೆಸರು ಕಾಳು ಇವತ್ತು ಬ್ರೇಕ್ಫಾಸ್ಟ್ಗೆ. ತಿಂಡಿ ಎಲ್ಲ ತಿಂದಾಯ್ತು. ಇವಾಗ ಈ ಗಿಡಕ್ಕೆಲ್ಲ ನೀರ್ ಹಾಕೋಣ ಅಂತ ಬಂದೆ. ಇದು ಚಿಕ್ಕ ಚಿಕ್ಕದಿರೋದೆಲ್ಲ ಪಾಲಕ್ದು ಗಿಡ. ಆಮೇಲೆ ಇಲ್ಲಿ ನೋಡಿ ಗುಲಾಬಿ, ಇದನ್ನ ಇವತ್ತು ಕಟ್ ಮಾಡ್ಬೇಕು, ಎಲ್ಲ ಒಣಗೋಗಿದೆ. ಇದು ನಮ್ಗೆ ಟಾಟಾದವರು ಇನಾಗ್ರೇಷನ್ ಅಲ್ಲಿ ಕೊಟ್ಟಿರೋದು. ಇವಾಗ ಬಟ್ಟೆ ಟೆರೆಸಿಗೆ ಹಾಕೋದಿಕ್ ಹೋಗ್ಬೇಕು. ಇವಳು ಇಲ್ಲಿ ಬಂದ್ಲು, ನಾನು ಬರ್ತೀನಂತ. ಅವಳನ್ನ ಹಿಂಗೋ ಮಂಗ ಮಾಡಿ ನಾನೇ ಹಾಕ್ಬಿಟ್ಟು ಬರ್ತೀನಿ ಅಂತ ಹೊರಟೆ. ಅವಳನ್ನ ಇವಾಗ ಅತ್ತೆ ಸ್ನಾನ ಮಾಡ್ಸೋದಿಕ್ಕೆ ಕರ್ಕೊಂಡು ಹೋದ್ರು. ಬೆಳಗ್ಗೆ ಬೇಗ ಆದ್ರೂ ತುಂಬಾನೇ ಬಿಸಿಲಿದೆ. ಅವಳು ಬಂದ್ರು ನಂಗೆ ಇಲ್ಲಿ ಶೆಕೆ ಆಗ್ತಿದೆ, ತಲೆ ಎಲ್ಲ ಬಿಸಿ ಆಗ್ತಿದೆ ಅಂತ ಅಂತಾಳೆ. ಅದಕ್ಕೆ ಅವಳು ಸ್ನಾನಕ್ಕೆ ಹೋದವಾಗ ನಾನು ಹೊರಟೆ. ಇವತ್ತೊಂದು ಫಂಕ್ಷನ್ ಹೋಗ್ಬೇಕು ಅಂತ ಅಂದೆ ಅಲ್ವಾ, ಅದು ನನ್ನ ಹಸ್ಬೆಂಡ್ ಫ್ರೆಂಡ್ ನ ಫಂಕ್ಷನ್. ಅವ್ರದ್ದು ಗೃಹ ಪ್ರವೇಶ ಇದೆ ಇವತ್ತು. ಆಮೇಲೆ ನನ್ನ ಹಸ್ಬೆಂಡ್ ಮೀಟಿಂಗ್ ಹೋಗಿದ್ದಾರೆ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು 12 ಗಂಟೆಗೆ ಬರ್ತೀನಿ, ನೀವು ರೆಡಿ ಆಗಿರಿ ಅಂತ ಅಂದ್ರು. ಬೇಗ ಬೇಗ ಅಂತ ಅಂದ್ರು, ಟೈಮ್ ಬೇರೆ 10:15 ಆಯ್ತು. ಅಷ್ಟೊತ್ತಿಗೆ ರೆಡಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಏನಕ್ಕಂದ್ರೆ ಇವಳದಿನ್ನು ರೆಡಿ ಮಾಡ್ಬೇಕು. ಇವಾಗ ನನ್ನ ಮದುಮಗಳ ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ. ಅದೇ ಮಮ್ಮಲ್ ಬರ್ತೀನಿ ಪಿರ ಪೋಯ್ ಅಲ್ಲಿ ಫ್ರಿಜ್ ಇದ್ದಾಡೆ ಯಾ ಏತು ಪೊಲ್ಲೆಂಡಿ ಅಮ್ಮಲ್ಲಿ ಪಿರ ತಿಗ್ಗಿ ಮೆಲ್ಲ ಅದ ಬಿಗ್ಗೇರು. ಬೇಗ ಬೇಗ ಅಂತ ಅಂದು ಲೇಟ್ ಆಗಿ 1 ಗಂಟೆ ಆಯ್ತು ನಾವು ಹೊರಡ್ಬೇಕಾದ್ರೆ. ನನ್ನ ಹಸ್ಬೆಂಡ್ ಹತ್ರ ಬೈಸ್ಕೊಂಡೆಲ್ಲ ರೆಡಿಯಾಗಿ ಆಯ್ತು. ಇನ್ನೂ ಹೊರಟಾಗಿಲ್ಲ ಅಂತ. ಏನಕ್ಕಂದ್ರೆ ಎಲ್ಲಾದ್ರೂ ಹೊರಡ್ಬೇಕಾದ್ರೆ ಮಕ್ಳನ್ನ ರೆಡಿ ಮಾಡೋದಿಕ್ಕೇನೆ ತುಂಬಾ ಟೈಮ್ ತಗೊಳುತ್ತೆ. ನಮ್ಮ ಮತ್ತೆ ಅಲ್ಲಿ ಬರ್ತಾ ಇದ್ದಾರೆ. ಕಾರ್ದು ಮುಂದ್ಗಡೆ ಮತ್ತೆ ಹಿಂದ್ಗಡೆ ಯಾರು 2 ವೀಲರ್ ಪಾರ್ಕ್ ಮಾಡಿದ್ದಾರೆ. ತೆಗೆದು ಹೊರಡೋದು ಇನ್ನೂ ಸ್ವಲ್ಪ ಲೇಟ್ ಆಯ್ತು. ನೋಡಿ ನಾನು ಈ ತರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಇವಳು ನೋಡಿ ನಮ್ಮ ಮತ್ತ ಮಗಳು ಹಿಂದ್ಗಡೆ ಕೂತಿದ್ದಾಳೆ. ಮತ್ತೆ ಅತ್ತೇನು ಹಿಂದೆನೆ ಕೂತಿದ್ದಾರೆ. ಅವಳು ಪಾಪ ಮುಂದೆ ಬರ್ತೀನಿ ಅಂತ ಅಂದ್ಲು. ಆಮೇಲೆ ಅಲ್ಲೇ ಕೂತ್ಕೊಂಡ್ಲು. ಅವಳಿಗೆ ಯಾಕೋ ನಿದ್ದೆ ಬರೋ ತರ ಆಗ್ತಾ ಇದೆ, ಅಂದ್ರೆ ಸ್ನಾನ ಎಲ್ಲ ಮಾಡಿ ಹೊರಟಿರೋದಲ್ಲ ಅದಕ್ಕೆ. ಆಮೇಲೆ ಫಂಕ್ಷನ್ ನಡೆಯೋ ಪ್ಲೇಸ್ ನಮ್ಗೇನು ತುಂಬಾ ದೂರ ಇಲ್ಲ. ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಹಾಗಾಗಿ ನಾವಲ್ಲೊಂದು 1:15 ಅಷ್ಟೊತ್ತಿಗೆ ಬಂದ್ವಿ. ನೋಡಿ ಮನೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಇಲ್ಲಿ ಬೆಂಗಳೂರಲ್ಲಂತೂ ಇವಾಗ ಮನೆ ಕಟ್ಟೋದಂತಂದ್ರೇನೆ ತುಂಬಾನೇ ಕಷ್ಟ. ಏನಕ್ಕಂತಂದ್ರೆ ಇಲ್ಲಿ ಜಾಗಕ್ಕೇನೆ ತುಂಬಾನೇ ರೇಟ್ ಇದೆ. ಇವ್ರಿಗೂ ಇಂಡಿಪೆಂಡೆಂಟ್ ಹೌಸೇ ಕಟ್ಟಿರೋದು. ಈ ತರ ಜಾಗ ತಗೊಂಡು ಮನೆ ಕಟ್ಟೋದಂತಂದ್ರೆ ಇಲ್ಲಿ ತುಂಬಾ ಕಷ್ಟ. ಇವ್ರದ್ದು ಮನೆ, ದೇವರ ಮನೆ, ಹಾಗೆ ಇಂಟೀರಿಯರ್ ಎಲ್ಲ ಮಾಡ್ಸಿರೋದು ತುಂಬಾನೇ ಚೆನ್ನಾಗಿದೆ. ನೋಡಿ ಇವರೇ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು. ಇವ್ರದೇ ಫಂಕ್ಷನ್ಗೆ ನಾವಿವತ್ತು ಬಂದಿರೋದು. ಇವರು ನನ್ನ ಹಸ್ಬೆಂಡ್ ಫ್ರೆಂಡ್. ಇವಳು ನೋಡಿ ಅವ್ರ ಜೊತೆ ಕೂತ್ಕೊಂಡು ಏನೆಲ್ಲ ಮಾತಾಡ್ತಾ ಇದ್ದಾಳೆ. ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಇವಳಲ್ಲಿ ಏನು ತಿಂದಿಲ್ಲ, ಸ್ವಲ್ಪನೇ ತಿಂದ್ಲು. ಆಮೇಲೆ ಮನೆಗ್ ಬಂದು ಸಿರ್ರಾಗ್ ತಿಂದ್ಲು. ಊಟನು ತುಂಬಾ ಚೆನ್ನಾಗಿತ್ತು. ಆಮೇಲೆ ಮನೆಗ್ ಬಂದು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಂಜೆ ಮತ್ತೆ ಒಂದ್ ರೌಂಡ್ ಹೊರಗಡೆ ಹೋಗೋಣ ಅಂತ ಹೋದ್ವಿ. ಇವಳನ್ನ ಆಟ ಆಡಿಸ್ಕೊಂಡ್ ಬರೋಣ ಅಂತ ಹೋದ್ವಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.